ಓಟಿಟಿಗೆ ಸಿದ್ಧವಾದ ಇಡ್ಲಿ ಕಡಾಯಿ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಇತ್ತೀಚೆಗೆ ತೆರೆಕಂಡ ಧನುಷ್ ಅವರ ಇಡ್ಲಿ ಕಡಾಯಿ ಚಲನಚಿತ್ರ ಆನ್ಲೈನ್ನಲ್ಲಿ ಯಾವಾಗ ಬಿಡುಗಡೆಯಾಗುತ್ತದೆ ಎಂಬುದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಎಲ್ಲರೂ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗಾದರೆ ವಿಡಿಯೋ ಅನ್ನು ಶುರು ಮಾಡೋಣ ಬನ್ನಿ. ಹುರಿದ ಕಾಫಿ ಬೀಜಗಳು ಮತ್ತು ಹಬೆಯಾಡುವ ಇಡ್ಲಿಗಳ ಪರಿಮಳ ಶಿವ ಕೇಶವುಡುಗೆ ತನ್ನ ಸ್ವಂತಕ್ಕಿಂತ ಚೆನ್ನಾಗಿ ತಿಳಿದಿತ್ತು. ಶಂಕರಪುರದ ಗದ್ದಲದ ಬೀದಿಗಳಲ್ಲಿ ಒಂದು ಸಾಧಾರಣ ಇಡ್ಲಿ ಅಂಗಡಿಯಾಗಿದ್ದ ಅವನ ಪ್ರಪಂಚವನ್ನು ಕಿಲೋಗ್ರಾಂಗಳಷ್ಟು ಹಿಟ್ಟಿನಲ್ಲಿ ಮತ್ತು ಅವನ ಗ್ರಾಹಕರ ತೃಪ್ತ ನಗುವಿನಲ್ಲಿ ಅಳೆಯಲಾಗುತ್ತಿತ್ತು. ಆದಾಗ್ಯೂ ಅವನ ಮಗ ಮುರಳಿಗೆ ಅದೇ ಪರಿಮಳವು ಬಂಧನದ ವಾಸನೆಯಾಗಿತ್ತು. ಮುರಳಿಯ ಮಹತ್ವಾಕಾಂಕ್ಷೆಯು ಅವನನ್ನು ದಹಿಸಿದ ಬೆಂಕಿಯಾಗಿತ್ತು. ಅವನನ್ನು ಶಂಕರಪುರದ ಪರಿಚಿತ ಬೀದಿಗಳಿಂದ ಹೊಳೆಯುವ ಅಸ್ತವ್ಯಸ್ತವಾಗಿರುವ ಬ್ಯಾಂಕಾಕ್ ನಗರಕ್ಕೆ ತಳ್ಳಿತು. ಅಲ್ಲಿ ಅವನು ತನ್ನ ಭೂತಕಾಲವನ್ನು ತ್ಯಜಿಸಿದನು. ಅಸಾಧಾರಣ ವಿಷ್ಣುವರ್ಧನ್ ಆಳುವ ಎಫ್ಸ್ ಆಹಾರ ಸಾಮ್ರಾಜ್ಯದ ಪ್ರಮುಖ ಪಾಲುದಾರನಾದನು. ಮುರಳಿಯ ಯಶಸ್ಸು ತ್ವರಿತ ಮತ್ತು ಬೆರಗುಗೊಳಿಸುವಂತಿತ್ತು. ಅವನ ತೀಕ್ಷ್ಣ ಮನಸ್ಸು ಮತ್ತು ನಿರಂತರ ಚಾಲನೆಗೆ ಸಾಕ್ಷಿಯಾಗಿದೆ. ಅದು ಅಂತಿಮ ಬಹುಮಾನದಲ್ಲಿ ಕೊನೆಗೊಂಡಿತು. ವಿಷ್ಣುವಿನ ಮಗಳು ಸೊಗಸಾದ ಮೀರಾಳನ್ನು ಮದುವೆಯಾಗುವ ಪ್ರಸ್ತಾಪ. ಅವನ ಐಶ್ವರ್ಯದ ಕನಸುಗಳು ಅಂತಿಮವಾಗಿ ಅವನ ಹಿಡಿತದಲ್ಲಿವೆ. ವಿನಮ್ರ ಇಡ್ಲಿ ಅಂಗಡಿ ದೂರದ ಮರೆಯಾಗುತ್ತಿರುವ ಸ್ಮರಣೆಯಾಗಿದೆ. ಆದರೆ ವಿಧಿ ಶಿವನ ಇಡ್ಲಿ ಹಿಟ್ಟಿನಂತೆಯೇ ಅನಿರೀಕ್ಷಿತ ರೀತಿಯಲ್ಲಿ ಹುದುಗುವ ಮಾರ್ಗವನ್ನು ಹೊಂದಿದೆ. ಮನೆಯಿಂದ ಬಂದ ಹಠಾತ್ ತುರ್ತು ಕರೆ ಮುರಳಿಯನ್ನು ಶಂಕರಪುರಂಗೆ ಮರಳಿ ಕರೆದೊಯ್ದಿತು. ಅವನು ತುಂಬಾ ಉತ್ಸಾಹದಿಂದ ತ್ಯಜಿಸಿದ್ದ ಜಗತ್ತು ಈಗ ಅವನ ಮರಳುವಿಕೆಯನ್ನು ಬೇಡುತ್ತಿತ್ತು. ಅವನು ಓಡಿ ಬಂದ ಪರಂಪರೆಯನ್ನು ಎದುರಿಸಲು, ಹಬೆಯನ್ನು ಮೀರಿ ನೋಡಲು ಮತ್ತು ಅವನ ತಂದೆಯ ಕೈಯಲ್ಲಿರುವ ಶಕ್ತಿಯನ್ನು ನೋಡಲು ಮತ್ತು ಕೆಲವು ಅಡಿಪಾಯಗಳು ವಿನಮ್ರವಾಗಿದ್ದರೂ ಅಚಲವಾಗಿವೆ ಎಂದು ಅರ್ಥಮಾಡಿಕೊಳ್ಳಲು ಒತ್ತಾಯಿಸುವ ಪ್ರಯಾಣ ಅದು. ತಯಾರಕರು ಈಗ ಅಧಿಕೃತವಾಗಿ ಸುದ್ದಿಯನ್ನು ಮುರಿದಿದ್ದಾರೆ. ಇಡ್ಲಿ ಕಡಾಯಿನ ಡಿಜಿಟಲ್ ಹಕ್ಕುಗಳನ್ನು ಸ್ಟ್ರೀಮಿಂಗ್ ದೈತ್ಯ ನೆಟ್ಫ್ಲಿಕ್ಸ್ ಪಡೆದುಕೊಂಡಿದೆ. ತೆಲುಗು ಪ್ರೇಕ್ಷಕರನ್ನು ಇಡ್ಲಿ ಕೊಟ್ಟು ಮೋಡಿ ಮಾಡಿದ ಈ ಚಿತ್ರವು ಅಕ್ಟೋಬರ್ 29ರಂದು ಸ್ಟ್ರೀಮಿಂಗ್ಗೆ ಪಾದಾರ್ಪಣೆ ಮಾಡಲು ಸಿದ್ಧವಾಗಿದೆ. 4 ವಾರಗಳ ನಾಟಕೀಯ ಪ್ರದರ್ಶನದ ನಂತರ ಮಹತ್ವಾಕಾಂಕ್ಷೆ, ಪರಂಪರೆ ಮತ್ತು ಕಾಲಾತೀತ ವಿನಮ್ರ ಇಡ್ಲಿಯ ಕಥೆಯು ವೀಕ್ಷಕರು ತಮ್ಮ ಮನೆಗಳ ಸೌಕರ್ಯದಿಂದ ಸವಿಯಲು ಲಭ್ಯವಿರುತ್ತದೆ. ಹೊಸ ಜೀವನವನ್ನು ಕಂಡುಕೊಳ್ಳಲು ಮತ್ತು ಬಹುಶಃ ಹೆಚ್ಚು ಮೆಚ್ಚುಗೆಯ ಪ್ರೇಕ್ಷಕರನ್ನು ಸ್ಟ್ರೀಮಿಂಗ್ನ ವಿಶಾಲ ಜಗತ್ತಿನಲ್ಲಿ